ಹೇಳಿ ಆಟೋ ಎಲ್ಲಿ ತಗೊಂಡಿ ಸರ್ ಇದು? ಸರ್ ಇಲ್ಲ ಎಲ್ ವಿ ಮೋಟರ್ಸ್ ತೊಗೊಂಡಿದ್ದು ಸರ್. ಎಷ್ಟು ದಿನ ಆಯಿತು ಸರ್? ಸರ್ ನಾನು ತೊಗೊಂಡು ಒಂದು 3 ತಿಂಗಳು ಇತ್ತು ಸರ್. 3 ತಿಂಗಳು ಆಯಿತು. ಹೌದು ಸರ್ವಿಸ್ ಹೇಗಿದೆ ಸರ್? ಸರ್ ಸರ್ವಿಸ್ ಎಲ್ಲ ಸೂಪರ್ ಇದೆ ಸರ್. ಡಾಕ್ಯುಮೆಂಟ್ ಆಗಿರ್ಬೋದು, ಗಾಡಿ ಆನ್ ಟೈಮ್ ಡೆಲಿವರಿನ ಆಗಿರ್ಬೋದು, ಏನಿಲ್ಲ ಸರ್, ತುಂಬ ಸರ್ವಿಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಎಷ್ಟು ತಿಂಗಳು ಕೊಟ್ಟರೆ ಗಾಡಿ? ಸರ್ ನನ್ನ ಗಾಡಿ ಬಂದ್ಬಿಟ್ಟು ನಾವು ಅವತ್ತು ಡೌನ್ ಪೇಮೆಂಟ್ ಮಾಡಿದ್ವಿ, ಇಮಿಡಿಯೇಟ್ ಲೋನ್ ಆಯಿತು. ಅವತ್ತೇ ನಾನು 1 ಡೀಸೆಲ್ ಗಾಡಿ ತೊಗೊಂಡೋದೆ. ಗಾಡಿ ಡಾಕ್ಯುಮೆಂಟ್ ಎಲ್ಲ ಬಂದ್ಬಿಟ್ಟು ಆನ್ ಟೈಮಿಗೆಲ್ಲ RTO ಮುಗಿದ ತಕ್ಷಣ ಡಾಕ್ಯುಮೆಂಟ್ ಕೊಟ್ಟು ಸರ್. ಮೀಟು ಪಾಸಿಂಗ್ ಎಲ್ಲ ಬೇಗ ಮಾಡಿಕೊಟ್ಟಿದ್ದಾರೆ. ಪರ್ಮಿಟ್ ಎಲ್ಲ ಕೊಟ್ರಾ? ಪರ್ಮಿಟ್ ಎಲ್ಲ ಬಂದಿದೆ ಸರ್. ಒಂದೇ ದಿನದಲ್ಲಿ ಲೋನ್ ಎಲ್ಲ ಆಯ್ತಾ? ಒಂದೇ ದಿವಸದಲ್ಲಿ ಅಂತಂದರೆ ನಮ್ಮದು ಡಾಕ್ಯುಮೆಂಟ್ ಸಿವಿಲ್ ಚೆನ್ನಾಗಿತ್ತು ಅಂತಂದರೆ ಬೇಗ ಆಯಿತು. ಸಿವಿಲ್ ಇರೋದ್ರಿಂದ ಬೇಗ ಅಲ್ಲೇ ಮಾಡಿಕೊಟ್ರು. ಡಾಕ್ಯುಮೆಂಟ್ ಎಲ್ಲ ಆನ್ ಟೈಮ್ ಬಂತು. ಪರ್ಮಿಟ್ ಎಲ್ಲ ಆವಾಗಲೇ ನಮಗೆ 45 ಡೇಸ್ ಪರ್ಮಿಟ್ ಬಂದಿದೆ, ಎಲ್ಲ ಬಂದಿದೆ. ಡಾಕ್ಯುಮೆಂಟ್ ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ಓಕೆ, ಸರ್ವಿಸ್ ಎಲ್ಲ ಏನು ಫ್ರೀ ಕೊಡ್ತೀನಿ ಅಂತ ಹೇಳಿದ್ರೆ ಫ್ರೀ ಕೊಟ್ಟಿದ್ದೀರಾ? ಎಲ್ಲ ಕೊಟ್ಟಿದೆ ಸರ್. ಎಷ್ಟು ಸರ್ವಿಸ್ ಆಗಿದೆ ಇವಾಗ? ಸರ್ ಇವಾಗ ನಂದು ಈಗ 2 ಸರ್ವಿಸ್ ಆಗಿದೆ ಸರ್. 2 ಸರ್ವಿಸ್ ಆಗಿದೆ. ಸೊ ಇನ್ನೊಂದು ಸರ್ವಿಸ್ ಇದೆ ಫ್ರೀ. ಹೌದು ಸರ್. ಓಕೆ, ಇದು ಟಾಪ್ ರೂಪಲ್ಲಿ ನೀವು ಇಲ್ಲೇ ಮಾಡಿಸಿದ್ರೆ ಹೊರಗಡೆ ಮಾಡಿಸ್ಕೊಂಡ್ರೆ? ಸರ್ ಕಂಪ್ನಿ ಟಾಪ್ ಅವ್ರು ಹೊಡ್ಸ್ಕೊಡ್ತೀನಿ ಅಂತ ಹೇಳಿದ್ರು. ನಾನು ಸಪ್ರೇಟ್ ಆಗಿದ್ದು ಬಂದ್ಬಿಟ್ಟು ನಾನು ಹೊರಗಡೆ ಮಾಡಿಸ್ಕೊಂಡೆ ಸರ್. ಓಕೆ, ನಿಮಗೆ ಬೇಕಾದಂಗೆ ಸಪ್ರೇಟ್? ನಮಗೆ ಬೇಕಾದಾಗ ನಾನು ಇಂಟರ್ವ್ಯೂ ವರ್ಕ್ ನಾನು ಸಪ್ರೇಟ್ ಮಾಡಿಸ್ಕೊಂಡಿದ್ದೀನಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಬೇರೆಯವರಿಗೆ ರೆಕಮೆಂಡ್ ಮಾಡ್ಬೋದಾ? ಮಾಡಿ ಸರ್, ತುಂಬ ಸರ್ವಿಸ್ ಚೆನ್ನಾಗಿದೆ. ಮಾಡಿ ಸರ್. ನಾವು ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ನಾವು ಇಲ್ಲಿ ರೆಫರ್ ಮಾಡಿದ್ದೀವಿ, ಇಲ್ಲೇ ಬರೋಕ್ಕೆ ಕೇಳಿದ್ದೀವಿ. ನನಗಂತೂ ಸರ್ವಿಸ್ ತುಂಬ ಇಷ್ಟ ಆಯಿತು ಸರ್. ನಾನು ಇಲ್ಲೇ ತೊಗೊಂಡಿರೋದು, ನಾನು ಇಲ್ಲೇ ಸರ್ವಿಸ್ ಕೊಡಬೇಕು. ಯಾಕಂದ್ರೆ ಕಸ್ಟಮರ್ಗೆ ಸರ್ವಿಸ್ ಇಂಪಾರ್ಟೆಂಟು. ಸರ್ವಿಸಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ, ಚೆನ್ನಾಗಿ ಮಾಡ್ಕೊಡ್ತಾರೆ. ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಆನ್ ಟೈಮ್ ಫೋನ್ ಪಿಕ್ ಮಾಡಿ ರೆಸ್ಪಾನ್ಸ್ ಮಾಡ್ತಾರೆ. ಅದೊಂದಕ್ಕೋಸ್ಕರ ನಮ್ಮ ಖುಷಿಯಾಗಿ ಇಲ್ಲೇ ಆಟೋ ತೊಗೊಂಡಿವಿ ಸರ್. ನನ್ನ ಫ್ರೆಂಡ್ಸ್ಗಳು ನಾನು 3-4 ಜನಕ್ಕೆ ಇಲ್ಲೇ ಕೊಡಿಸಿದ್ದೀನಿ ಗಾಡಿ. ಓಕೆ ಓಕೆ, ಬೇರೆ ರೆಕಮೆಂಡ್ ಮಾಡ್ಬೋದು? ಖಂಡಿತ ಮಾಡ್ಬೋದು ಸರ್, ಖಂಡಿತ ಮಾಡ್ಬೋದು. ಮಾಡಿ ಸರ್. ಏನು ಸರ್ವಿಸಿಗೆ ಬಂದಿದ್ದಾ? ಇಲ್ಲ ಸರ್, ಆಯ್ತು ಸರ್ವಿಸ್ ಇತ್ತು. ಒಂದು ಸ್ವಲ್ಪ ಗಾಡಿ ಚೆಕ್ ಮಾಡಿಸ್ಬೇಕಿತ್ತು. ತಿಂಗಳ ಒಂದು ಗಾಡಿ ಚೆಕ್ ಮಾಡಿಸ್ಕೊಂಡು ಹೋಗ್ತೀನಿ, ಜನರಲ್ ಸರ್ವಿಸ್ ಸರ್. ಅದಕ್ಕೆ ಬಂದಿದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್. ಹೆಸರು? ನಾಗೇಂದ್ರ ಅಂತ ಸರ್. ಓಕೆ ಸರ್, ಈಗ ಯುಗಾದಿ ಆಫರ್ ಆಗಿ ನಾನು ಅವರಿಗೆ ಫಸ್ಟ್ ತಗೊಳ್ಳೋ 50 ಜನ ಕಸ್ಟಮರ್ಗೆ GPS ಕೊಡ್ತಾ ಇದ್ದೀನಿ ಸರ್. ಸೂಪರ್ ಸರ್. ಆಕ್ಚುಲಿ ಅದೇನು ಎಷ್ಟು ರೂಪಾಯಿ ಆಗ್ಬೋದು? ಒಂದು 5,000 ಆಗುತ್ತೆ? ಹೊರತೊಂದು 5,000 5,000 ರೂಪಾಯಿವರೆಗೂ ಇರುತ್ತೆ ಸರ್. ಹೊರಗಡೆ ಹಾಕ್ಸೋದ್ರೆ ಕಂಪ್ನಿಯಿಂದ ಈಗ ಏನಿದೆ ಈ ಥರ ಬರುತ್ತೆ ಗಾಡಿ. ಓಕೆ, ಕಂಪ್ನಿ ಟಾಪ್ ಏನಿದೆ ಅದನ್ನ ಕಸ್ಟಮರ್ ಫಿಟ್ ಮಾಡಿಕೊಡಿ ಅಂದರೆ ನಾವು ಮಾಡ್ಕೊಡ್ತೀವಿ. ಫ್ರೀಯಾಗಿ ಮಾಡ್ಕೊಡ್ತೀವಿ. ಅಲ್ಲಿ ಬಂದು ಆಯಿಲ್ ಚೇಂಜ್ ಮಾಡ್ತಾರೆ. ಸೆಕೆಂಡ್ ಸರ್ವಿಸಲ್ಲಿ ಆಯಿಲ್ ಟಾಪ್ ಅಪ್ ಮಾಡಿ ಜನರಲ್ ಚೆಕಪ್ ಮಾಡಿಕೊಡ್ತಾರೆ. 3ನೇ ಸರ್ವಿಸಲ್ಲಿ ಬಂದು ಇಂಜಿನ್ ಆಯಿಲು, ಡಿಫರೆನ್ಷಿಯಲ್ ಆಯಿಲು, ಆಯಿಲ್ ಫಿಲ್ಟ್ರು, ಗ್ಯಾಸ್ ಫಿಲ್ಟರ್ಗಳೆಲ್ಲ ಫ್ರೀಯಾಗಿ ಹಾಕೊಡ್ತಾರೆ ಸರ್. ಸೊ ಇಷ್ಟು ಫ್ರೀ? ಅಷ್ಟು ಫ್ರೀ ಇರುತ್ತೆ. ಅಂದರೆ ಮೊದಲನೇ ಸರ್ವಿಸ್? 3ನೇ ಸರ್ವಿಸ್ ಬಂದು 1,500 ರೂಪಾಯಿ ಮೇಲಿರುತ್ತೆ ಸರ್. ಹೊರತು ಮೇಲಿರುತ್ತೆ. ಸೊ ಅದೆಲ್ಲ ಫ್ರೀ ಹಾಕೊಡ್ತಾರೆ. ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು. ನೀವು ಎಲ್ಲಿದ್ದೀನಪ್ಪ ಅಂತಂದರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ, ಅಲ್ಲಿ ನೋಡ್ತಾ ಇರಲ್ಲ, ಲಕ್ಷ್ಮೀ ವೆಂಕಟೇಶ್ವರ ಮೋಟರ್ಸ್ ಡೀಲರ್ ಹತ್ರ ಇದ್ದೀನಿ. ಸೊ ಬನ್ನಿ, ಇಲ್ಲಿ ಆಟೋಗಳನ್ನ ಮಿನಿಮಮ್ ಬಜೆಟ್ ಇದ್ರೂ ಸಾಕು, ಕಡಿಮೆ ಡೌನ್ ಪೇಮೆಂಟಲ್ಲಿ ಆಟೋಗಳನ್ನ ಕೊಡ್ತಾರಂತೆ, ಒಳ್ಳೆ ಕಡಿಮೆ ಇಂಟ್ರೆಸ್ಟಲ್ಲಿ ಲೋನ್ ಕೊಡ್ತಾರಂತೆ. ಸೊ ಬನ್ನಿ ಮಾತಾಡ್ಸೋಣ. ಇದೇ ಆಟೋ. ಸೊ ಈ ಥರದ್ದು ಎಲ್ಲ ಥರದ್ದು ಯಾವ ಕಂಪ್ನಿ ಆಟೋ ಬೇಕಾದರೂ ಸಿಗುತ್ತಂತೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಯಾವ ಥರ ಇದೆ ಮತ್ತು ಎಷ್ಟು ಆಫರ್ ಕೊಡ್ತಾರೆ ಮತ್ತು ಏನೆಲ್ಲ ಫ್ರೀ ಕೊಡ್ತಾರೆ, ಇದ್ರ ಜೊತೆಗೆ ಸರ್ವಿಸಲ್ಲಿ ಹೇಗಿದೆ ಪ್ರತಿಯೊಂದು ತಿಳ್ಕೊಂತೋಣ. ಓಕೆ ಸ್ನೇಹಿತರೆ, ಬನ್ನಿ ಇವಾಗ ನಮ್ಮ ಜೊತೆ ಈ ಲಕ್ಷ್ಮೀ ವೆಂಕಟೇಶ್ವರ ಮೋಟರ್ಸ್ನ ಓನರ್ ಆದಂತಹ ಯತೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಒಳ್ಳೆ ಆಟೋಗಳನ್ನೆಲ್ಲ ನಿಲ್ಸ್ಕೊಂಡಿದ್ದೀರಾ. ಮತ್ತು ಯಾವ್ಯಾವ ಥರ ಆಟೋಗಳನ್ನ ಸೇಲ್ ಮಾಡ್ತಾರೆ ಇಲ್ಲಿ? ಸರ್ ನಾನು ಬಜಾಜ್ ಗಾಡಿ ಮಾತ್ರ ಸೇಲ್ ಮಾಡ್ತಿದ್ದೀನಿ. ಬಜಾಜ್ ಪ್ಯಾಸೆಂಜರು ಮತ್ತು ಗೂಡ್ಸು 2 ವೆಹಿಕಲ್ ಸಿಗುತ್ತೆ ನಮ್ಮ ಹತ್ರ. ಓಕೆ ಸರ್, ಈಗ ಬಜಾಜಲ್ಲಿ ಸೊ ನಿಮಗೆ ಇದು ಪ್ಯಾಸೆಂಜರ್ ಅಲ್ವಾ? ಹೌದು ಸರ್. ಈ ಪ್ಯಾಸೆಂಜರು ಇದರಲ್ಲಿ ಏನೇನು ಟೆಕ್ನಾಲಜಿ ಇದೆ, ಏನೇನು ಫೀಚರ್ಸ್ ಇದೆ? ಡಿಜಿಟಲ್ ಮೀಟರ್ ಬರುತ್ತೆ ಸರ್ ಇದರಲ್ಲಿ. ಇದು OBD2 ಟೆಕ್ನಾಲಜಿ ಇರುತ್ತೆ. ಆನ್ ಮಾಡ್ಬೋದಾ? ಆನ್ ಮಾಡಿ ಸರ್. ಸೊ ಡಿಜಿಟಲ್ ಮೀಟರ್ ಇರುತ್ತೆ. ಸೊ ಇದು ಫ್ಯೂಯಲ್ ಎಷ್ಟಿದೆ ಅಂತ ತೋರಿಸುತ್ತೆ. ಹೌದು, CNG ತೋರಿಸುತ್ತೆ ಸರ್ ಇದರಲ್ಲಿ. ಓಕೆ, ಎಷ್ಟು ಪಾಯಿಂಟ್ ಇದೆ ಅಂತ ಹೇಳ್ಬಿಟ್ಟು ಈ ಥರ ಬರುತ್ತೆ. ಓಕೆ, ಎಂಡಲ್ಲಿದೆ CNG ಇದೆ. ಈಗ ನ್ಯೂಟ್ರಲ್ ಇದೆ, ಗೇರ್ ತೋರಿಸ್ತದೆ. ನ್ಯೂಟ್ರಲ್ ಇದೆ. ನ್ಯೂಟ್ರಲ್ ಇದ್ದರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗುತ್ತೆ. ಓಕೆ, ಗೇರಲ್ಲಿದ್ದರೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ. ಮತ್ತೆ ಇನ್ನೊಂದು ರಿವರ್ಸ್ ಹಾಕ್ಬೇಕಾದ್ರೆ ಇದೇನೋ ಪುಷ್ ಮಾಡಿ ಹಿಡ್ಕೊಂಡು ಹಾಕ್ಬೇಕು ಅಂತಂದ್ರೆ? ಹೌದು ಸರ್, ನೋಡಿ ಇದು ರಿವರ್ಸು. ಮುಂಚೆ ಎಲ್ಲ ಈ ಕಡೆ ಬಿಟ್ಟಿದ್ರು ರಿವರ್ಸು, ಕೈಯಲ್ಲಿ ಈ ಥರ ಎತ್ತಬೇಕಿತ್ತು. ಹೌದು, ಇವಾಗ ಈಸಿ ಇದೆ ಸರ್ ಇದು. ಯಾವ ಥರ ಅಂದರೆ ಇದನ್ನ ಪ್ರೆಸ್ ಮಾಡಿ ಗೇರಿಗೆ ಹಾಕೋದು ಮೇಲೆ. ಓಕೆ, ಸೊ ಯೂಶಲಿ ಸುಮ್ಮನೆ ಹಾಕೋಕ್ಕಾಗಲ್ಲ. ಸುಮ್ಮನೆ ಹಾಕೋಕ್ಕಾಗಲ್ಲ. ರಿವರ್ಸು ಮೇಲಿದೆ. ಮುಂಚೆ ಫಸ್ಟ್ ಗೇರ್ ಮೇಲೆ ಬರ್ತಿತ್ತು. ಹೌದು, ಇನ್ನು ಉಳಿದ 3 ಗೇರು ಕೆಳಗಡೆ ಬರ್ತಿತ್ತು. ಈಗ ರಿವರ್ಸು ಮೇಲಿದೆ. ನೀಟಾಗಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಕ್ಲಚ್ ಹಿಡಿದು ಹಿಂಗೆ ಮೇಲೆ ಎತ್ತಿದ್ರೆ ರಿವರ್ಸಿಗೆ ಬೀಳುತ್ತೆ ಸರ್. ಓಕೆ ಓಕೆ, ಅಂದರೆ ಯೂಶಲಿ ಮಕ್ಕಳುಗಳೆಲ್ಲ ಸಡನ್ನಾಗಿ ಹಾಕಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಮಾಡಿ. ಹೌದು, ಈಗ ಸುಮ್ಮನೆ ನಿಲ್ಸಿರ್ತಾರೆ ಆಟೋನ. ಹೌದು, ಅಲ್ಲಿ ಸೈಡಲ್ಲಿ ಇರೋದಾಗಿದ್ರೆ ಮಕ್ಕಳೆಲ್ಲ ಈ ಥರ ಎತ್ಬಿಡ್ತಿದ್ರು. ಇವಾಗ ಆ ಥರ ಎಲ್ಲ ಇರಲ್ಲ. ಓಕೆ ಓಕೆ, ಗಾಡಿ ಸ್ಟಾರ್ಟ್ ಆದಮೇಲೆ ರಿವರ್ಸ್ ಬೀಳುತ್ತೆ. ಮುಂಚೆನೇ ಹಾಕೋಕ್ಕಾಗೋದಿಲ್ಲ ನೋಡಿ. ಕರೆಕ್ಟ್. ಸೊ ಇದು ಸಿಲಿಂಡರ್ ಬಂದು ಇಲ್ಲೇ ಇರುತ್ತಾ? ಸೆಂಟ್ರಲ್ಲಿ ಇರುತ್ತೆ ಸರ್. ಸೆಂಟ್ರಲ್ ಇರುತ್ತೆ ಸಿಲಿಂಡರ್, ಗ್ಯಾಸ್ ಸಿಲಿಂಡರ್ ಅಲ್ಲಿರುತ್ತೆ. ಸೊ ಯೂಶಲಿ ಸೀಟ್ ಕೆಲವೊಂದು ಆಟೋಗಳಲ್ಲಿ ಸೀಟ್ ಕೆಳಗಡೆ ಇರುತ್ತೆ, ಡ್ರೈವರ್ ಸೀಟ್ ಕೆಳಗಡೆ. ಹೌದು, ಡ್ರೈವರ್ ಸೀಟ್ ಕೆಳಗಡೆ ಇರುತ್ತೆ. ಅದು ಲುಕ್ ಚೆನ್ನಾಗಿರಲ್ಲ ಸರ್. ಓಕೆ, ಡ್ರೈವರ್ ಸೀಟ್ ಕೆಳಗಡೆ ಸ್ವಲ್ಪ ಭಯನೂ ಆಗುತ್ತೆ. ಹೌದು, ಇದು ಸೆಂಟ್ರಲ್ ಇರೋದ್ರಿಂದ ಭಾಳ ಚೆನ್ನಾಗಿ ಬಿಟ್ಟಿದ್ದಾರೆ. ಸೆಂಟ್ರಲ್ ಇದೆ. ಇಲ್ಲಿ ಪಾಯಿಂಟ್ ತೋರಿಸುತ್ತೆ ಇದರಲ್ಲಿ ಎಷ್ಟು kg ಇದೆ ಅಂತ ಹೇಳ್ಬಿಟ್ಟು. ಓಕೆ, ಮುಂದೇನು ಡಿಸ್ಪ್ಲೇಲೂ ತೋರಿಸುತ್ತೆ. ಇಲ್ಲೂ ತೋರಿಸುತ್ತೆ, ಅಲ್ಲೂ ತೋರಿಸುತ್ತೆ. ಹೌದು, 2 ಕಡೆ ತೋರಿಸುತ್ತೆ. ಸೊ ಇಂಜಿನ್ ಎಲ್ಲ ಬ್ಯಾಕ್ ಸೈಡ್. ಇಂಜಿನ್ ಎಲ್ಲ ಬ್ಯಾಕ್ ಸೈಡ್. ಮತ್ತೆ ಸಸ್ಪೆನ್ಷನ್, ಕಾಯಿಲ್ ಸಸ್ಪೆನ್ಷನ್ ಇಲ್ಲಿದೆಯಲ್ಲ ಸರ್. ಹೌದು, ಸ್ಮೂತ್ ಆಗಿರುತ್ತೆ. ಗಾಡಿ ಎತ್ತಾಕೋದು ಆ ಥರ ಎಲ್ಲ ಇರಲ್ಲ. ಟ್ಯೂಬ್ಲೆಸ್ ಟೈರು. ಸರ್, ಈಗ ಬಜಾಜಲ್ಲಿ ಎಸ್ಪೆಷಲಿ ನಿಮಗೆ ಟಾಪ್ ರೂಪಿಂಗ್ ಎಲ್ಲ ನೀವು ಮಾಡಿಸ್ಕೊಡ್ತೀರಾ ಅಥವಾ ಹಿಂಗೆ ಬರುತ್ತಾ ಗಾಡಿ ಕಂಪ್ನಿದು? ಸರ್, ಕಂಪ್ನಿಯಿಂದ ಈಗ ಏನಿದೆ ಈ ಥರ ಬರುತ್ತೆ ಗಾಡಿ. ಓಕೆ,
ಕಂಪನಿ ಟಾಪ್ ಏನಿದೆ ಅದನ್ನ ಕಸ್ಟಮರ್ ಫಿಟ್ ಮಾಡಿಕೊಡಿ ಅಂದರೆ ನಾವು ಮಾಡ್ಕೊಡ್ತೀವಿ. ಫ್ರೀಯಾಗಿ ಮಾಡ್ಕೊಡ್ತೀವಿ. ಅದು ನಮಗೆ ಬೇರೆ ಥರ ಬೇಕು, ನನಗೆ ಕಾರ್ ರೂಫಿಂಗ್ ಬೇಕು ಅಂದರೆ ಅವ್ರು ಹೊರಗಡೆ ಮಾಡಿಸ್ಕೋಬೋದು. ನಮ್ಮ ಕಡೆಯಿಂದ ಈಗ ಯುಗಾದಿ ಆಫರ್ ಆಗಿ ಟಾಪ್ ರೂಫಿಂಗ್ ಫ್ರೀಯಾಗಿ ಕೊಡ್ತೀವಿ ಸರ್. ಫ್ರೀಯಾಗಿ ಅಂದರೆ ಏನಿದೆಯೋ ಅದನ್ನ ಮಾಡ್ಕೊಡ್ತೀವಿ. ಟಾಪ್ ಫಿಟ್ಟಿಂಗ್ ಕಂಪನಿಯಿಂದ ಏನು ಬಂದಿದೆ ಅದು ಮಾತ್ರ ನಾನು ಫಿಟ್ ಮಾಡ್ಕೊಡ್ತೀನಿ. ಇಂಜಿನ್ ಎಲ್ಲ ಇಲ್ಲ ಇರುತ್ತಾ? ಇಂಜಿನ್ ಎಲ್ಲ ಇಲ್ಲಿರುತ್ತೆ ಸರ್ ಒಳಗಡೆ. ಓಕೆ, ಎಲ್ಲ ಒಂಥರ ಕಾರ್ ಇಂಜಿನ್ ಥರನೇ ಕಾಣಿಸ್ತಿದೆ. ಹೌದು. ಆಮೇಲೆ ಇದು ರಿಪೇರಿ ಮಾಡೋದಕ್ಕೆ ಎಲ್ಲಿ ಬೇಕಾದ್ರೂ ಸರ್ವಿಸ್ ಮಾಡಿ, ಎಲ್ಲಿ ಬೇಕಾದ್ರೂ ಸರ್ವಿಸ್ ಮಾಡ್ಬೋದು ಸರ್ ಈ ಗಾಡಿ. ಎಲ್ಲ ಕೆಲವೊಂದ್ಸಲಿ ಹೇಳ್ತಾರೆ ಕೆಲವು ಬೇರೆ ಗಾಡಿ ಆದ್ರೆ ಏನಾಗುತ್ತೆ ಅಂದ್ರೆ ಶೋರೂಮ್ಗೆ ತಗೊಂಡು ಹೋಗ್ಬೇಕು, ಈ ತರ ಇರುತ್ತೆ. ಈ ಬಜಾಜ್ ಗಾಡಿ ಆ ಥರ ಇಲ್ಲ ಸರ್. ರೋಡ್ ಮೇಲೆ ಎಲ್ಲಿ ನಿಂತರು ಯಾರು ಬೇಕಾದ್ರೂ ರೆಡಿ ಮಾಡ್ತಾರೆ. ಯಾವ ಮೆಕ್ಯಾನಿಕ್ ಬೇಕಾದ್ರೂ ರೆಡಿ ಮಾಡ್ತಾರೆ. ಶೋರೂಮ್ಗೆ ಹೋಗ್ಬೇಕು, ವೆಯ್ಟ್ ಮಾಡಬೇಕು, ಆ ಥರ ಏನಿಲ್ಲ. ಎಲ್ಲಿ ಬೇಕಾದ್ರೂ ರೆಡಿ ಮಾಡ್ತಾರೆ ಸರ್. ಮತ್ತೆ ಈಗ ಈ ಇದರಲ್ಲಿ ಏನೆಲ್ಲ ಬರುತ್ತೆ ಅಂದರೆ ಪ್ರೆಸೆಂಟ್ ನೀವು ತೊಗೊಳೋದ್ರೆ ಗಾಡಿ ತೊಗೊಳೋದ್ರಲ್ಲಿ ಸೊ ಟಾಪ್ ರೂಪಿಂಗ್ ಬೇಕಂದ್ರೆ ಫಿಟ್ ಮಾಡ್ಕೊಡ್ತೀರಾ, ಇಲ್ಲಾಂದ್ರೆ ಹೊರಗಡೆ ಮಾಡಿಸ್ಕೋಬೋದು. ಅದು ಬಿಟ್ಟರೆ ಬೇರೆ ಎಲ್ಲ ಏನು ಕೊಡ್ತೀರಾ ಇದ್ರ ಜೊತೆಗೆ? ಸರ್ ಈಗ ಯುಗಾದಿ ಆಫರ್ ಆಗಿ ನಾನು ಗಾಡಿ ಎಲ್ಲಿದೆ ಅಂತ ಯಾರ್ಯಾರು ತಗೊಂತಾರೆ ಅವರಿಗೆ ಫಸ್ಟ್ ತಗೊಳ್ಳೋ 50 ಜನ ಕಸ್ಟಮರ್ಗೆ GPS ಕೊಡ್ತಾ ಇದ್ದೀನಿ ಸರ್. ಅಂದರೆ GPS ಅವ್ರ ಮೊಬೈಲಲ್ಲಿ ನಾನೇ ಇನ್ಸ್ಟಾಲ್ ಮಾಡಿಬಿಟ್ಟು ಗಾಡಿ ಎಲ್ಲಿದೆ ಅಂತ ಅವ್ರು ಟ್ರ್ಯಾಕ್ ಮಾಡ್ಬೋದು. ಇದೊಂದು ಆಫರ್ ಕೊಡ್ತಾ ಇದ್ದೀನಿ ಸರ್. ಸೂಪರ್ ಸರ್. ಆಕ್ಚುಲಿ ಅದು ಎಷ್ಟು ರೂಪಾಯಿ ಆಗ್ಬೋದು? ಒಂದು 5,000 ಆಗುತ್ತೆ. ಹೊರತೊಂದು 5,000, 5,000 ರಿಂದ 6,000 ರೂಪಾಯಿವರೆಗೂ ಇರುತ್ತೆ ಸರ್. ಹೊರಗಡೆ ಹಾಕ್ಸೋದ್ರೆ ನಮ್ಮಲ್ಲಿ ತಗೊಳ್ಳೋ ಕಸ್ಟಮರಿಗೆ ಯುಗಾದಿ ಆಫರ್ ಅಂತ ಹೇಳ್ಬಿಟ್ಟು ನಾನು 50 ಜನಕ್ಕೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಸರ್. ಓಕೆ. ಸೊ ಒಳ್ಳೆ ಆಫರ್ ಆಕ್ಚುಲಿ. 5,000 ರೂಪಾಯಿ ವರ್ತಾಗುತ್ತೆ. ಮತ್ತೆ ಈಗ ಸಪೋಸ್ ಈಗ ಎಲ್ಲರೂ ಕ್ಯಾಶ್ ಕೊಟ್ಟು ತೊಗೊಳಕ್ಕಾಗಲ್ಲ, ಡೌನ್ ಪೇಮೆಂಟ್ ಕೊಡಬೇಕಾಗುತ್ತೆ. ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಈ ಸಿಬಿಲ್ ಸ್ಕೋರ್ ಚೆನ್ನಾಗಿರುತ್ತೆ, ಕೆಲವು ಚೆನ್ನಾಗಿರಲ್ಲ ಕೆಲವರಿಗೆ. ಆದ್ರೆ ಇನ್ನೂ ಫುಲ್ ಕಡಿಮೆ ಡೌನ್ ಪೇಮೆಂಟ್ ಅಲ್ಲೇ ಮಾಡ್ಕೊಡ್ತೀನಿ ಸರ್. ಅಲ್ಲ, ಸಿಬಿಲ್ ಚೆನ್ನಾಗಿದ್ರೆ ಮಾಡ್ಕೊಡ್ತೀರಾ? ಸಿಬಿಲ್ ಚೆನ್ನಾಗಿರಲ್ಲ ಅಂದ್ರೆ ಲೋನ್ ಸಿಗುತ್ತಾ? ಇಲ್ಲ ಅಂದ್ರೆ ಲೋನ್ ಮಾಡಿಸ್ಕೊಡೋಣ ಸರ್. ಲೋನ್ ಮಾಡಿಸ್ಕೊಡೋದು ನಿಮ್ಮದು. ಈ ಮತ್ತೆ ಇದೆಲ್ಲ ಇರುತ್ತಲ್ಲ, ಬ್ಯಾಡ್ಜು ಮತ್ತೆ ಬ್ಯಾಡ್ಜು ಪರ್ಮಿಟ್ ಎಲ್ಲ ಮಾಡ್ಕೊಡ್ತೀವಿ ಸರ್ ನಾವು. ಬ್ಯಾಡ್ಜ್ ಇಲ್ಲ ಅಂದ್ರೆ ಬ್ಯಾಡ್ಜ್ ಎಲ್ಲ ಮಾಡ್ಕೊಡೋಣ. ಅವ್ರ ಹತ್ರ DL ಇರಬೇಕು. 4 ವೀಲರ್ DL ಇರಬೇಕು. ಡಾಕ್ಯುಮೆಂಟ್ ಏನು ಬೇಕಾಗ್ಬೋದು ಲೋನ್ ಮಾಡ್ಸೋಕ್ಕೆ? ಆಧಾರ್ ಕಾರ್ಡು, ಪಾನ್ ಕಾರ್ಡು, ರೆಂಟಲ್ ಅಗ್ರಿಮೆಂಟು ಇಷ್ಟೇ ಸರ್. ಮತ್ತು ಬ್ಯಾಂಕ್ ಅಕೌಂಟ್. ಓಕೆ. ಸೊ ಎಸ್ಪೆಷಲಿ ಏನು ಬಜಾಜ್ ಆಟೋ ನೀವು ನೋಡ್ತಾ ಇದ್ರು, ಎಸ್ಪೆಷಲಿ ಇದು ಪ್ಯೂರ್ CNG ಆಟೋ. ಅಂದರೆ ಮೊದಲೆಲ್ಲ LPG, ಪೆಟ್ರೋಲ್ ಈ ಥರ ಬರ್ತಾ ಇತ್ತು. ಸೊ ಇವಾಗ ಏನಾಗಿದೆ, ಎಲ್ಲ CNG, ಎಲ್ಲ ವೆಹಿಕಲ್ಲು CNGನೇ ಇದೆ. ಬಟ್ ಇದೂ CNG ಇದೆ. ಮೈಲೇಜ್ ಎಷ್ಟು ಬರುತ್ತೆ ಅವರಿಂದನೇ ಕೇಳೋಣ ಸರ್. ಆಕ್ಚುಲಿ ಇದು CNG ವೆಹಿಕಲ್ಲು ಎಷ್ಟು ಬರುತ್ತೆ ಮೈಲೇಜ್? ಮೈಲೇಜ್ 50 ಕಿಲೋಮೀಟರ್ ಬರುತ್ತೆ ಸರ್. 1 kgಗೆ 50 ಕಿಲೋಮೀಟರ್ ಬರುತ್ತೆ ಮೈಲೇಜ್. ಅಂದ್ರೆ ಈಗ ಏನು CNG ಟ್ಯಾಂಕ್ ಇದೆ, ಒಂದು ಫುಲ್ ಟ್ಯಾಂಕ್ ಅಂದ್ರೆ ಎಷ್ಟು kg ಇಡ್ಸುತ್ತೆ? 4 kg ಟಾಪ್ ಅಪ್ ಸರ್. 4 kg. ಓಕೆ. 4 kg 1 kgಗೆ ಬಂದು 50 ಕಿಲೋಮೀಟರ್ ಬರುತ್ತೆ. ಫುಲ್ ಟ್ಯಾಂಕ್ ಮಾಡಿಸಿದ್ರೆ 200 ಕಿಲೋಮೀಟರ್ ಓಡುತ್ತೆ. 200 ಕಿಲೋಮೀಟರ್ ಓಡಿಸಬಹುದು. ಅಂದ್ರೆ ದಿನದಲ್ಲಿ ಆಲ್ಮೋಸ್ಟ್ ಅವರು ಒಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ರೆ ಸಾಕು. ಹೌದು. ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಒಂದಿನ ಪೂರ್ತಿ ಯೂಸ್ ಮಾಡ್ಬೋದು. 200 ಕಿಲೋಮೀಟರ್ ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಓಡಾಡಕ್ಕಾಗಲ್ಲ. ಒಂದು 120 ರಿಂದ 150 ಕಿಲೋಮೀಟರ್ ಓಡಾಡಿಸ್ಬೋದು ಅಷ್ಟೇ. 3 ದಿನಕ್ಕೆ 2 ಸಲ ಮಾಡೋದು ಸಾಕು. ಹೌದು, 3 ದಿನಕ್ಕೆ 2 ಸಲ ಮಾಡಿದ್ರೆ ಸಾಕು. ಓಕೆ. ಮತ್ತೆ ಈಗ ಎಸ್ಪೆಷಲಿ 50 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂದ್ರೆ, ಇನ್ನು CNG ಇಲ್ದೇನೆ ಪೆಟ್ರೋಲ್ ಎಷ್ಟು ಇರಬೇಕು? ಪೆಟ್ರೋಲ್ 2 ಲೀಟರ್ ಟ್ಯಾಂಕ್ ಇರುತ್ತೆ ಸರ್. 2 ಲೀಟರ್ ಇರುತ್ತೆ. ಸೊ ಪೆಟ್ರೋಲ್ ಟ್ಯಾಂಕ್ ಯಾವ್ದಿದೆನಾ ಇಲ್ಲಿ? ಸೊ CNG ಫಿಲ್ ಮಾಡಿಸಿದ್ರೆ ಆ ಸೈಡು, CNG ಆ ಕಡೆ ಬರುತ್ತೆ. ಪೆಟ್ರೋಲ್ ಇದು ಪೆಟ್ರೋಲ್ ಈ ಕಡೆ ಬರುತ್ತೆ. 2 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಸೊ 2 ಲೀಟರ್ ಹಾಕ್ಸ್ಕೊಂಡ್ರೆ ಸಾಕು. 2 ಲೀಟರ್ ಹಾಕೊಂಡ್ರೆ ಸೊ ಇದೇನು ಜಾಸ್ತಿ ಖರ್ಚಾಗೋದಿಲ್ಲ, ಜಸ್ಟ್ ಸ್ಟಾರ್ಟಿಂಗ್ ಮಾತ್ರ ತಗೊಳುತ್ತಾ? ಹೌದು. ಅಥವಾ CNG ಸ್ಟಾರ್ಟ್ ಆಗುತ್ತಾ? CNG ನಲ್ಲೂ ಸ್ಟಾರ್ಟ್ ಆಗುತ್ತೆ, ಪೆಟ್ರೋಲಲ್ಲೂ ಸ್ಟಾರ್ಟ್ ಆಗುತ್ತೆ. ಯಾವುದಿದೆ ಅದರಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ. ಬಯೋಫ್ಯೂಯಲ್ ಆಗಿರೋದ್ರಿಂದ ಪೆಟ್ರೋಲ್ ಮೇಂಟೈನ್ ಮಾಡಬೇಕು. ಗಾಡಿ ಮಿಸ್ಫೈರ್ ಆಗೋದು ಈ ತರ ಯಾವುದೇ ಕಂಪ್ಲೇಂಟ್ ಬರಲ್ಲ. ಪೆಟ್ರೋಲ್ ಮೇಂಟೈನ್ ಮಾಡಿದ್ರೆ ಸಾಕು. 2 ಲೀಟರ್ ಮೇಂಟೈನ್ ಮಾಡಬೇಕು ಅಥವಾ 1 ಲೀಟರ್ ಇದ್ರು? 1 ಲೀಟರ್ ಇದ್ರೆ ಸಾಕು. ಒಟ್ಟು ಪೆಟ್ರೋಲ್ ಇರಬೇಕು. ಒಟ್ಟು ಟ್ಯಾಂಕ್ ಅಲ್ಲಿ ಇರಬೇಕು. ಪೆಟ್ರೋಲ್ ಅಲ್ಲಿ ಗಾಡಿ ಓಡಿಸಲೇಬೇಕು ಅಂತ ಏನಿಲ್ಲ. ಟ್ಯಾಂಕ್ ಅಲ್ಲಿ ಇರಬೇಕು. ಮತ್ತೆ ಈಗ ಸರ್ವಿಸ್ ಎಲ್ಲ ಹೇಗೆ ಇದು ತಗೊಂಡ್ಮೇಲೆ? ಸರ್ 3 ಸರ್ವಿಸು ಫ್ರೀ ಇರುತ್ತೆ. ಏನೇನು ಮಾಡ್ತಾರೆ ಸರ್ವಿಸ್ ಅಂದ್ರೆ? ಏನು ಆಯಿಲ್ ಚೇಂಜ್ ಮಾಡೋದು? ಆಯಿಲ್ ಚೇಂಜ್ ಮಾಡ್ಕೊಡ್ತಾರೆ, ಬಾಡಿ ವೋಲ್ಟ್ ಎಲ್ಲ ಟೈಪ್ ಮಾಡ್ತಾರೆ, ಜನರಲ್ ಚೆಕಪ್ ಮಾಡ್ತಾರೆ. ಅಂದ್ರೆ ಸರ್ವಿಸ್ ಲೇಬರ್ ಚಾರ್ಜ್ ಫ್ರೀ ಇರುತ್ತೆ, ಆಯಿಲ್ ಚಾರ್ಜ್ ಮಾಡ್ತೀರಾ? ಇಲ್ಲ ಸರ್, ಕಂಪ್ಲೀಟ್ ಎಲ್ಲ ಫ್ರೀ ಇರುತ್ತೆ. ಆಯಿಲ್ ಚೇಂಜ್ ಮಾಡ್ಕೊಡ್ತೀರಾ? ಆಯಿಲ್ ಫಿಲ್ಟ್ರು, ಗ್ಯಾಸ್ ಫಿಲ್ಟ್ರು ಎಲ್ಲ ಫ್ರೀ ಬರುತ್ತೆ ಸರ್. ಸೂಪರ್ ಅಲ್ಲ ಸರ್. ಆಕ್ಚುಲಿ ಯೂಶಲಿ ಏನು ಮಾಡ್ತಾರೆ, ಲೇಬರ್ ಚಾರ್ಜ್ ಫ್ರೀ ಕೊಡ್ತಾರೆ. ಹೌದೌದು. ಬಜಾಜ್ ಎಲ್ಲ ಆ ಥರ ಅಲ್ಲ, ಕಂಪ್ಲೀಟ್ ಎಲ್ಲ ಫ್ರೀ ಇರುತ್ತೆ ಸರ್. 100 ರೂಪೀಸ್ ಮಾತ್ರ ಚಾರ್ಜಸ್ ಇರುತ್ತೆ. ಸಪೋಸು ಈಗ ನೀವೇನು 3 ಸರ್ವಿಸ್ ಫ್ರೀ ಕೊಡ್ತೀರಾ, ಸರ್ವಿಸ್ ಫ್ರೀ ಕೊಡಲಿಲ್ಲ ಅಂದರೆ ಒಂದು ಸಲ ಸರ್ವಿಸ್ ಮಾಡ್ಸೋಕ್ಕೆ ಆಯಿಲ್ ಚೇಂಜ್ ಮಾಡಿಸಿ, ಆಯಿಲ್ ಫಿಲ್ಟ್ರ್ ಚೇಂಜ್ ಮಾಡಿಸಿ, ಮತ್ತು ನೀವು ಮಾಮೂಲು ಲೇಬರ್ ಕಾಸ್ಟು ಎಲ್ಲ ಸರಿ ಎಷ್ಟು ಖರ್ಚಾಗ್ಬೋದು ಸರ್ವಿಸ್ ಮಾಡಿಸೋಕ್ಕೆ? 1,500 ಆಗುತ್ತೆ ಸರ್. 1,500. ಸೊ 1,500 ನೀವು 3 ಸಲ ಫ್ರೀ ಮಾಡಿಕೊಡ್ತೀರಾ? ಫಸ್ಟ್ ಸರ್ವಿಸಲ್ಲಿ ಬಂದು ಆಯಿಲ್ ಚೇಂಜ್ ಮಾಡ್ತಾರೆ. ಸೆಕೆಂಡ್ ಸರ್ವಿಸಲ್ಲಿ ಆಯಿಲ್ ಟಾಪ್ ಅಪ್ ಮಾಡಿ ಜನರಲ್ ಚೆಕಪ್ ಮಾಡಿಕೊಡ್ತಾರೆ. 3ನೇ ಸರ್ವಿಸಲ್ಲಿ ಬಂದು ಇಂಜಿನ್ ಆಯಿಲು, ಡಿಫರೆನ್ಷಿಯಲ್ ಆಯಿಲು, ಆಯಿಲ್ ಫಿಲ್ಟ್ರು, ಗ್ಯಾಸ್ ಫಿಲ್ಟರ್ಗಳೆಲ್ಲ ಫ್ರೀ ಆಗಿ ಹಾಕ್ಕೊಡ್ತಾರೆ ಸರ್. ಸೊ ಇಷ್ಟು ಫ್ರೀ? ಅಷ್ಟು ಫ್ರೀ ಇರುತ್ತೆ. ಅಂದರೆ ಮೊದಲನೇ ಸರ್ವಿಸು ವರ್ತ್ ಬಂದು ಒಂದು 800 ರಿಂದ 1,000 ರೂಪಾಯಿ ಒಳಗಡೆ ಇರುತ್ತೆ. 3ನೇ ಸರ್ವಿಸ್ ಬಂದು 1,500 ರೂಪಾಯಿ ಮೇಲಿರುತ್ತೆ ಸರ್, ವರ್ತದು ಮೇಲಿರುತ್ತೆ. ಸೊ ಅದೆಲ್ಲ ಫ್ರೀ ಹಾಕ್ಕೊಡ್ತಾರೆ. ಈಗ ಆಯಿಲ್ ಎಲ್ಲ ಯಾವ ಥರ ಹಾಕ್ತೀರಾ, ಯಾವ ಕಂಪ್ನಿ ಹಾಕ್ಕೊಡ್ತೀರಾ? ಯಾಕೆ ಫ್ರೀ ಮಾಡ್ಕೊಡೋದಲ್ವಾ? ಸೊ ಕಸ್ಟಮರ್ಗೆ ಅದು ಇದ್ದೇ ಇರುತ್ತೆ. ಬಜಾಜ್ ಆಯಿಲೇ ಸರ್ ಯೂಸ್ ಮಾಡೋದು. ಬಜಾಜ್ ಆಯಿಲೇ
ಇಲ್ಲ ಇದೆ ನೋಡಿ ಪ್ಯೂರ್ ಶೋರೂಮ್ ಅಲ್ಲಿ ಏನ್ ಆಯಿಲ್ ಇದೆ ಬಜಾಜ್ ಇದ್ರಲ್ಲಿ ಸೇಮ್ ಆಯಿಲ್ ಅದೇ ಆಯಿಲ್ನೇ ನಾವು ಯೂಸ್ ಮಾಡೋದು. Okay. ಲೋಕಲ್ ಆಯಿಲ್ ಎಲ್ಲ ಹಾಕಲ್ಲ ಸರ್. ಸೊ ಅಂದ್ರೆ ಎಷ್ಟು ಹಾಕ್ಬೇಕು ಅಷ್ಟನ್ನ ಮೆಜರ್ ಮಾಡ್ಬಿಟ್ಟು ಹೌದು ಮೆಜರಲ್ಲಿ ಆಯಿಲ್ ಎಷ್ಟು ಹಾಕ್ಬೇಕು ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಮೆಜರಿಂಗ್ ಮಾಡಿ ಇಲ್ಲಿ ಪಂಪ್ ಮಾಡಿದ್ರೆ ಬರುತ್ತೆ ಸರ್. ಓಕೆ ಓಕೆ ಸರ್. ಈಗ ಯುಗಾದಿ ಹಬ್ಬದ ಬಗ್ಗೆ ಒಂದು ಆಫರ್ ಹೇಳಿದ್ರಿ. ಹೌದು. ಈ ಯುಗಾದಿ ಹಬ್ಬದ ಆಫರ್ ಪ್ರಯುಕ್ತ GPS ಮಾಡ್ಕೊಡ್ತೀವಿ ಅಂತಂದ್ರೆ, ಸೊ ಯುಗಾದಿ ಹಬ್ಬ ಅಲ್ಲದೆ ಇದ್ರು ಸರ್ವಿಸ್ ಎಲ್ಲ ಫ್ರೀ ಇದ್ದೇ ಇರುತ್ತೆ. ಸರ್ವಿಸ್ ಎಲ್ಲ ಫ್ರೀ ಇರುತ್ತೆ ಸರ್. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಆ್ಯಕ್ಚುಲಿ ಆಟೋನ ತೊಗೋಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರೆ, ಎಸ್ಪೆಷಲಿ ತುಂಬ ಆವಾಗ ತೊಗೊಳ್ಳೋಣ, ಯುಗಾದಿ ಹಬ್ಬ ಕಡಿಮೆ ತೊಗೊಳ್ಳೋಣ, ಅಥವಾ ಇನ್ನೊಂದು ಹಬ್ಬ ಬರಲಿ ಆ ಹಬ್ಬಕ್ಕೆ ತೊಗೊಳ್ಳೋಣ, ಆಯುಧ ಪೂಜೆ ಬರಲಿ ಆಯುಧ ಪೂಜೆ ತೊಗೊಳ್ಳೋಣ ಅಂತ ಯೋಚನೆ ಮಾಡೋಕ್ಕಿಂತ ಮುಂಚೆ ಬೆಸ್ಟ್ ಆಫರ್ಗಳು ಯಾವಾಗಿರುತ್ತೆ ನೋಡಿಕೊಂಡು ತೊಗೊಳೋದು ಒಳ್ಳೆಯದು. ಯಾಕೆಂದರೆ ಎಷ್ಟೋ ಜನ ಕಷ್ಟಪಟ್ಟು ಆಟೋ ಓಡಿಸ್ತೀರಾ, ಮತ್ತು ಬಾಡಿಗೆ ಆಟೋಗಳು ತೊಗೋತೀರಾ, ಅಂದರೆ ದಿನಕ್ಕೆ 300 ರೂಪಾಯಿ 400 ರೂಪಾಯಿ ಅವ್ರು ಬೇರೆ ಓನರಿಗೆ ಕೊಟ್ಟು ಅದು ಮಿಕ್ಕಿದ್ದು ಬಂದಿದ್ದ ದುಡ್ಡಲ್ಲಿ ನೀವು ಆಟೋ ಮೇಂಟೆನೆನ್ಸ್ ಮಾಡಿಕೊಂಡು ಗ್ಯಾಸ್ ಹಾಕ್ಸ್ಕೊಂಡು ಉಳಿಸ್ಕೋಬೇಕು. ಸೊ ಆ ಏನು 300 ರಿಂದ 400 ರೂಪಾಯಿ ಕೊಡ್ತಿರೋ, ಸೊ ಅದನ್ನು ನೀವು ಮಂತ್ಲಿ ಉಳಿಸಿದ್ರೆ ನಿಮಗೆ 9,000 ರಿಂದ 10,000 ರೂಪಾಯಿ ಆಗುತ್ತೆ. ಸೊ ಅಂದರೆ ಮಿನಿಮಮ್ ಒಂದು ಲೋನ್ ತೊಗೊಂಡ್ರೆ ಮಂತ್ಲಿ ಎಷ್ಟು ಬರ್ಬೋದು ಸರ್ EMI? 9,000ದಿಂದ ಸ್ಟಾರ್ಟ್ ಆಗುತ್ತೆ ಸರ್. 9,000ರಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಟರ್ಮ್ ಎಷ್ಟು ದಿನ ತಗೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅವ್ರು ಹೇಳ್ದಂಗೆ ಒಂದು 9,000 ರೂಪಾಯಿ ಬರುತ್ತೆ ಅಂದ್ಕೊಡಿ, ಅಥವಾ 10,000 ಬರುತ್ತೆ ಅಂದ್ಕೊಡಿ. ನೀವೇನು ಡೈಲಿ ಬೇರೆಯವರಿಗೆ ಕೊಡ್ತಿರೋ, ಅಂದರೆ 300 ರೂಪಾಯಿ ಅಥವಾ 400 ರೂಪಾಯಿ ಬಾಡಿಗೆ ಕೊಡ್ತಿರೋ, ಅದೇ ಅಮೌಂಟಲ್ಲಿ EMI ಮಾಡ್ಕೊಂಡು ಸ್ವಂತ ಆಟೋ ತಗೋಬಹುದು. ಅಂದರೆ ನೀವು ಬಾಡಿಗೆ ಕೊಡ್ತಾ ಇದೀನಿ ಅಂತಾನೆ ಅನ್ಕೊಂಡು EMI ಕಟ್ಟಿದ್ರೆ, ಸೊ EMI ಕಟ್ಟಿ ಅಂದರೆ ನೀವು ಬಾಡಿಗೆ ಕಟ್ಟಿ ಓಡಿಸ್ತೀರಾ, ಅದ್ರ ಬದಲು EMI ಕಟ್ಟಿ ಓಡಿಸಿದ್ರೆ ನಿಮಗೆ ಒಂದು 2 ವರ್ಷ ಅಥವಾ 2.5 ವರ್ಷದಲ್ಲಿ ನಿಮ್ಮ ಆಟೋ ಸ್ವಂತ ಆಗುತ್ತೆ. ಅವಾಗ ಯಾವುದೇ EMI ಕಟ್ಟಂಗಿಲ್ಲ, ನೀವೇ ಓಡಿಸ್ಕೊಂಡಿರ್ಬೋದು. ಸೊ ಇದು ಒಂದು ಎಸ್ಪೆಷಲಿ ಕಡಿಮೆ ದುಡ್ಡಿರುವಂಥವ್ರಿಗೆ ಅಥವಾ ದುಡ್ಡು ಒಂದೇ ಸಲ ಕೊಡೋಕ್ಕಾಗಲ್ಲ ಅನ್ನೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಈಗ ಸಪೋಸ್ ಸರ್ ಕ್ಯಾಶ್ ಕೊಟ್ಟು ತೊಗೊಳ್ಳೋಂಥವ್ರು ಇರ್ತಾರೆ, ಇಲ್ಲ ನಾನು ಈ EMI ಬೇಡ, ಈ ಸವಾಸನೆ ಬೇಡ, ಸೊ ಅಂಥವ್ರಿಗೆಲ್ಲ ಅವೈಲೇಬಲ್ ಇದೆ. ಹೌದು ಸರ್, ಅವರಿಗೂ ಕೂಡ ಅದೇನು GPS ಬರುತ್ತೆ ಅದು ಹಾಕ್ಕೊಡ್ತೀವಿ. ಅವ್ರಿಗೆ ತಗೊಂಡ್ರು ಫ್ರೀ ಆಗುತ್ತೆ. ಫುಲ್ ಕ್ಯಾಶ್ ಆದರೂ ಇದು ಮಾಡ್ಬೋದು. ಈಗ ಡಾಕ್ಯುಮೆಂಟೇಷನ್ ಎಲ್ಲ ಪ್ರೊಸೆಸ್ ಮಾಡೋದಕ್ಕೆ ಎಷ್ಟು ದಿನ ಆಗುತ್ತೆ? ಒನ್ ಡೇನಲ್ಲಿ ಆಗುತ್ತೆ ಸರ್. ಒನ್ ಡೇನಲ್ಲಿ ಆಗುತ್ತೆ. ಒಂದಿನದಲ್ಲಿ ಎಲ್ಲ ಮುಗಿದ್ಬಿಡುತ್ತೆ. ಒಂದಿನದಲ್ಲೇ ಎಲ್ಲ ಮುಗಿಯುತ್ತೆ ಸರ್. ಈಗ ಒಂದು ನೆಕ್ಸ್ಟ್ ವೀಕ್ ಬನ್ನಿ ಅಥವಾ ನಾಳೆ ಬನ್ನಿ? ಇಲ್ಲ ಸರ್, ಆ ಥರ ಎಲ್ಲ ಇಲ್ಲ, ಒಂದೇ ದಿನದಲ್ಲಿ ಮುಗಿಯುತ್ತೆ. ಟೆಸ್ಟ್ ಡ್ರೈವ್ ಏನಾದರೂ ಕೊಡ್ತೀರಾ ಫಸ್ಟು? ಟೆಸ್ಟ್ ಡ್ರೈವ್ ಕೊಡ್ತೀವಿ ಸರ್. ಈಗ ಸಪೋಸ್ ನೋಡ್ತೀನಿ ಅಂದರೆ ಟೆಸ್ಟ್ ಡ್ರೈವ್ ಕೊಡ್ತೀವಿ. ಯಾಕಂದ್ರೆ ಈಗ ಆಟೋ ಓಡಿಸಿರೋರಿಗೆ ಗೊತ್ತಿರುತ್ತೆ. ಈಗ ಹೊಸ್ದಾಗಿ ಬರ್ತಾರೆ, ನಾನು ಆಟೋನೇ ಓಡಿಸಿಲ್ಲ, ಈಗ ಹೊಸ್ದಾಗಿ ಓಡಿಸ್ಬೇಕು ಅಂತ, ಸೊ ಅವ್ರಿಗೆ ಟೆಸ್ಟ್ ಡ್ರೈವ್ ಕೊಡ್ತೀವಿ ಸರ್. ಟೆಸ್ಟ್ ಡ್ರೈವ್ ಕೊಡ್ತೀರಾ? ಕೆಲವೊಂದ್ಸರಿ ಬಿಸ್ನೆಸ್ ಗೈಡೆನ್ಸ್ ಯಾವ್ಯಾವುದು ಆ್ಯಪ್ಗಳು ಇರ್ತಾವಲ್ಲ, ಓಲಾ ಊಬರ್ ಆಗ್ಬೋದು, ಆ ಥರದ್ದೆಲ್ಲ ಅದೆಲ್ಲ ನಾವೇ ಮಾಡಿಸ್ಕೊಡ್ತೀವಿ ಸರ್. ಮಾಡಿಸ್ಕೊಡ್ತೀರಾ? ಯಾಕಂದ್ರೆ ಎಸ್ಪೆಷಲಿ ಗೊತ್ತಿರೋರಿಗೆ ಓಕೆ, ಓಲಾ ಊಬರ್ ನಮ್ಮ ಯಾತ್ರೆ ಏನಿದೆ ಅದು ನಾವು ಮಾಡಿಸ್ಕೊಡ್ತೀವಿ. ನೀವು ಮಾಡಿಸ್ಕೊಡ್ತೀರಾ? ಓಕೆ. ವಾರಂಟಿ ಎಷ್ಟು ದಿನ ಸರ್ ಇದೆಲ್ಲ? ಸರ್ ವಾರಂಟಿ 3 ವರ್ಷ ಬರುತ್ತೆ, 1 ಲಕ್ಷ ಕಿಲೋಮೀಟ್ರ್. 3 ವರ್ಷ ಅಥವಾ 1 ಲಕ್ಷ ಕಿಲೋಮೀಟ್ರ್. ಸೊ ಯಾವ್ದು ಅರ್ಲಿ ಬರುತ್ತೋ ಅಷ್ಟು. ಅದು ಅಷ್ಟು. ಇಂಜಿನ್ ವಾರಂಟಿ, ಟೋಟಲ್ ಎಲ್ಲ ವಾರಂಟಿ? ಇಂಜಿನ್ ವಾರಂಟಿ ಅಷ್ಟು ಬರುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಎಷ್ಟೊಂದು ಕಸ್ಟಮರ್ ಯೂಸ್ ಆಗೋ ಥರ ಹೇಳ್ಕೊಟ್ರಿ, ಮತ್ತು ಆಫರ್ ಹೇಳ್ತಾ ಇದ್ದೀರಾ. GPS ಆಲ್ಮೋಸ್ಟ್ ಒಂದು 5,000 ರೂಪಾಯಿ ವರ್ತಾಗುತ್ತೆ ಅಂದರೆ 5,000 ರೂಪಾಯಿ ವರ್ತಾಗೋಂಥ GPS ಫ್ರೀ ಕೊಡ್ತೀರಾ? ಸೊ ಅಡ್ರೆಸ್ ಒಂದು ಸಲ ಹೇಳ್ಬಿಡಿ ಸರ್. ಕೊಟ್ಟಿಗೆಪಾಳ್ಯ ಬಸ್ ಸ್ಟ್ಯಾಂಡಲ್ಲಿ ಯುನಾನಿ ಹಾಸ್ಪಿಟ್ಲ್ ಆಪೋಸಿಟಲ್ಲಿ ಸರ್ ನಮ್ಮ ಶೋರೂಮ್ ಲೊಕೇಟ್ ಆಗಿರೋದು. ಸುಮ್ನಳ್ಳಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಸಿಗ್ನಲ್ಲು, ಅಲ್ಲಿ ಇಳಿದ್ರೆ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸು ಒಂದು 500 ಮೀಟ್ರ್ ಆಗ್ಬೋದು ಅಷ್ಟೇ ಅಲ್ಲಿಂದ ಇಲ್ಲಿಗೆ. ಸರ್ ನಮ್ಮ ನಂಬರ್ ಬಂದು 9803361113. 9:30ಯಿಂದ 7:30 8 ಗಂಟೆವರೆಗೂ ಇರ್ತೀವಿ ಸರ್ ನಾವು. ಸಂಡೇ ಹಾಫ್ ಡೇ ಇರ್ತೀವಿ ಸರ್, ಹಾಫ್ ಡೇ ವರ್ಕಿಂಗಲ್ಲಿ ಇರ್ತೀವಿ. ಇನ್ಮೇಲೆ ಫುಲ್ ಮಾಡಬೇಕು ಅಂತ ಇದ್ದೀವಿ ಸರ್. ಸೊ ಓಕೆ ಸ್ನೇಹಿತರೆ, ಆ್ಯಕ್ಚುಲಿ ಬಜಾಜ್ ಆಟೋ ಎಸ್ಪೆಷಲಿ ನಿಮಗೆ ಇಲ್ಲಿ ಎಲ್ಲಿ ಸಿಗುತ್ತಪ್ಪ ಅಂತಂದರೆ, ನೀವು ಕೊಟ್ಟಿಗೆಪಾಳ್ಯ ಬಸ್ ಸ್ಟಾಪ್ ಎಕ್ಸಾಕ್ಟ್ ಬಸ್ ಸ್ಟಾಪ್ ಹತ್ರನೇ ಇದೆ. ನೀವು ಏನು ಸುಮ್ನಳ್ಳಿ ಬ್ರಿಡ್ಜಿಂದ ಅಂದರೆ ರಾಜ್ಕುಮಾರ್ ರೋಡಿಂದ ಬಂದರೆ ಸುಮ್ನಳ್ಳಿ ಬ್ರಿಡ್ಜು ಅಂಡರ್ಪಾಸ್ ಕೆಳಗಡೆ ರೈಟಿಗೆ ಟರ್ನ್ ಆದರೆ ನಿಮಗೆ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಇದೆ. ಸೊ ಎಕ್ಸಾಕ್ಟ್ ಆಪೋಸಿಟು ಯುನಾನಿ ಹಾಸ್ಪಿಟಲ್ ಅಂತ ಇದೆ. ಸೊ ಹಾಸ್ಪಿಟಲ್ ಆಪೋಸಿಟೇ ಇದೆ. ಸೊ LV ಮೋಟರ್ಸ್ ಅಂದರೆ ಲಕ್ಷ್ಮೀ ವೆಂಕಟೇಶ್ವರ ಮೋಟರ್ಸ್ ಅಂತ. ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಇಲ್ಲ ನಾನು ಡೈರೆಕ್ಟಾಗಿ ಬಂದುಬಿಡ್ತೀನಿ, ಅಡ್ರೆಸ್ ನನಗೆ ಗೊತ್ತು ಅಂತಂದರೆ ನೀವು ಡೈರೆಕ್ಟಾಗಿ ಬಂದು ಟೆಸ್ಟ್ ಡ್ರೈವ್ ಮಾಡಿ ಈ ಗಾಡಿ ಯಾವುದಾದ್ರೂ ಬೇಕು ಅಂತಂದರೆ ಟೆಸ್ಟ್ ಡ್ರೈವ್ ಮಾಡ್ಬೋದು. ಅಥವಾ ನಿಮಗೆ ಅವತ್ತೇ ತೊಗೋಬೇಕು ಅಂತಂದರೆ ಡಾಕ್ಯುಮೆಂಟೇಷನ್ ಕಟ್ಟಿತ್ತು ಅಂದರೆ ನಿಮಗೆ ಅವತ್ತೇ ಗಾಡಿ ಕೊಡ್ತಾರೆ. ಸೊ ಗಾಡಿ ತೊಗೊಳೋಕ್ಕಿಂತ ಮುಂಚೆ ನಿಮ್ಮ ಗಾಡಿನ ಚೆಕ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಗಾಡಿ ತೊಗೊಳ್ಳಿ.